ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ಚಿನ್ನಯ್ಯನನ್ನ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ ಮತ್ತು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಕರೆತಂದು ಮಹಜರು ನಡೆಸಲಾಯಿತು. 6 ತಿಂಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದ ಸಮೀಪದಲ್ಲಿರುವ ಹಳ್ಳಿಮನೆ ರೆಸಾರ್ಟ್ನಲ್ಲಿ ಚಿನ್ನಯ್ಯ ಉಳಿದುಕೊಂಡಿದ್ದ ಮಾಹಿತಿ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದರು. ಇನ್ನು ಬುರುಡೆ ಪ್ರಕರಣ ಸಂಬಂಧ ಚಿನ್ನಯ್ಯ ನನಗೆ ಬುರುಡೆ ತಂದುಕೊಟ್ಟಿದ್ದೆ ಜಯಂತ್ ಅಂತ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಟಿವಿ9ಗೆ ಸಿಕ್ಕ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಬುರುಡೆಯ ಮೂಲವೇ ಬೆಂಗಳೂರಿನಲ್ಲಿರೋ ಜಯಂತ್ನ ಬಾಡಿಗೆ ಮನೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಗಲಗುಂಟೆ ಜಯಂತ್ ನಿವಾಸಕ್ಕೆ ನಾವೆಲ್ಲರೂ ಬಂದಿದ್ವು. 3 ದಿನ ಜಯಂತ್ ಮನೆಯಲ್ಲೇ ಇದ್ವು. ಮನೆಯ ಟೆರೆಸ್ ಮೇಲೆ ಕುಳಿತು ಚರ್ಚೆ ಮಾಡಿದ್ವು. ಇದೇ ವೇಳೆ ಜಯಂತ್ ನನಗೆ ಬುರುಡೆ ಮತ್ತು ಮೂಳೆ ಕೊಟ್ಟಿದ್ರು. ಜಯಂತ್ ಮನೆಯಲ್ಲೇ ಮೊದಲು ಬುರುಡೆ ತೆಗೆದುಕೊಂಡ ಬಗ್ಗೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಈ ಮಾಹಿತಿಯನ್ನ ಆಧರಿಸಿ ಎಸ್ಐಟಿ ಬೆಂಗಳೂರಿಗೆ ಕರೆತಂದು ಜಯಂತ್ ಮನೆಯಲ್ಲಿ ಮಹಜರು ನಡೆಸಿದ್ದಾರೆ. ಜಯಂತ್ ಮನೆಯ ಬಳಿಕ ಗಿರೀಶ್ ಮಟ್ಟಣ್ಣನವರ್ ಸೂಚನೆಯಂತೆ ಗ್ಯಾಂಗ್ ಶಿಫ್ಟ್ ಆಗಿತ್ತು. ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋದೆವು. ಅಪಾರ್ಟ್ಮೆಂಟ್ನಲ್ಲಿ ಮಟ್ಟಣ್ಣನವರ್, ಜಯಂತ್ ಹಲವರು ಸೇರಿದ್ವಿ ಅಂತ ಚಿನ್ನಯ್ಯ ಹೇಳಿದ್ದಾನೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕ ವಿಷಯಗಳು ಬಯಲಾಗ್ತಿವೆ. ಎಸ್ಐಟಿಗೆ ತೋರಿಸುವ ಮೊದಲೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೆಣಹೂತ ಜಾಗವನ್ನ ಗಿರೀಶ್ ಮಟ್ಟಣ್ಣವರ್ಗೆ ತೋರಿಸಿದ್ದಾನೆ. ಗಿರೀಶ್ ಮಟ್ಟಣ್ಣನವರ್ ಮತ್ತು ಟೀಮ್ ಬಂಗ್ಲೆಗುಡ್ಡ, ನೇತ್ರಾವತಿ ನದಿ ಸುತ್ತ ಟ್ರಯಲ್ ಮಾಡಿತ್ತು ಅಂತ ಸ್ವತಃ ಜಯಂತ್ ಟಿ ಒಪ್ಪಿಕೊಂಡಿದ್ದಾರೆ. ಹೀಗೆ ಟ್ರಯಲ್ ನಡೆಸುವ ವೇಳೆ ವಿಡಿಯೋ ರೆಕಾರ್ಡ್ ಸಹ ಮಾಡಿಕೊಂಡಿದ್ರು. ಯಾಕಂದ್ರೆ ಬುರುಡೆ ಕೇಸ್ನಲ್ಲಿ ಎಡವಟ್ಟಾದ್ರೆ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ನೇತ್ರಾವತಿ ದಡ, ಬಂಗ್ಲೆಗುಡ್ಡ ಕಾಡು ಸುತ್ತಿ ಬ್ಲೂ ಪ್ರಿಂಟ್ ತಯಾರಿಸಿದ್ದ ಈ ಗ್ಯಾಂಗ್ 30 ಜಾಗಗಳನ್ನ ಗುರುತು ಮಾಡಿ ನಕ್ಷೆ ರೆಡಿ ಮಾಡಿಕೊಂಡಿತ್ತು. ಚಿನ್ನಯ್ಯ ಶವಗಳನ್ನ ಹೂಳದಿದ್ದ ಜಾಗಗಳೂ ಸಹ ಈ ಬ್ಲೂ ಪ್ರಿಂಟ್ನಲ್ಲಿ ಸೇರ್ಪಡೆಯಾಗಿತ್ತು. ಕನ್ಯಾಡಿ, ಗೋಳಿಯಾರು ಭಾಗದಲ್ಲಿ ಶವ ಹೂತಿಲ್ಲದಿದ್ರೂ ಚಿನ್ನಯ್ಯ ಜಾಗ ಗುರುತು ಮಾಡಿದ್ದ. ಬುರುಡೆ ಕಥೆ ಸೃಷ್ಟಿಸಲು ಹೀಗೆ ಶವ ಹೂತಿಲ್ಲದಿರುವ ಜಾಗಗಳನ್ನ ಗುರುತು ಮಾಡಿದ್ರು ಎನ್ನಲಾಗಿದೆ. ಇನ್ನು ನೀಲಿ ನಕ್ಷೆ ಸಿದ್ಧಪಡಿಸಿದ್ದ ಟೀಮ್ ಪ್ರತಿದಿನ ಉತ್ಖನನ ಬಳಿಕ ತಿಮರೋಡಿ ಮನೆಯಲ್ಲಿ ನಕ್ಷೆ ಹಿಡಿದು ಚರ್ಚೆ ನಡೆಸ್ತಾ ಇದ್ರು. ತಾನು ಶವ ಹೂತಿದ್ದ ಜಾಗಗಳ ಬಗ್ಗೆ ಬಹಳ ನಿಖರತೆ ಹೊಂದಿದ್ದ ಚಿನ್ನಯ್ಯ ಆ ಜಾಗಗಳಲ್ಲಿ ಶವ ಹೂತಿದ್ದು ಪಕ್ಕಾ ಅಂತಾನೆ ಗಿರೀಶ್ ಮಟ್ಟಣ್ಣನವರ್ ಬಳಿ ಹೇಳಿದ್ದ. ಆದ್ರೆ ಚಿನ್ನಯ್ಯನ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ. ಕನಿಷ್ಠ 5 ರಿಂದ 6 ಜಾಗಗಳಲ್ಲಾದರೂ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗುವ ನಿರೀಕ್ಷೆಯಲ್ಲಿದ್ದ ತಂಡ ಅಸ್ಥಿಪಂಜರಗಳು ಸಿಗದಿರೋದ್ರಿಂದ ಶಾಕ್ಗೆ ಒಳಗಾಗಿದೆ. ಅಸ್ಥಿಪಂಜರ ಸಿಗದ ವಿಚಾರವಾಗಿ ಈ ಗ್ಯಾಂಗ್ ಮಧ್ಯೆ ಭಾರೀ ಚರ್ಚೆಯೂ ನಡೆದಿದೆ ಎನ್ನಲಾಗಿದೆ. ಶ್ರೀ ಮಂಜುನಾಥನ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸಿತು. ಸಾವಿರಾರು ಕಾರು, ಬಸ್ಗಳಲ್ಲಿ ಬಿಜೆಪಿ ನಾಯಕರು, ಕಾರ್ಯಕರ್ತರು ಧರ್ಮಸ್ಥಳದಲ್ಲಿ ಜಮಾವಣೆಗೊಂಡಿದ್ದರು. ಸಮಾವೇಶಕ್ಕೂ ಮುನ್ನ ಬಿಜೆಪಿ ನಾಯಕರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದರು. ದೇವಸ್ಥಾನಕ್ಕೂ ಭೇಟಿ ನೀಡಿ ದೇವರ ದರ್ಶನ ಪಡೆದ ಬಳಿಕ ದೇವಸ್ಥಾನದ ಮುಖ್ಯ ದ್ವಾರದಿಂದ ಎಸ್ಡಿಎಂ ಕಾಲೇಜು ಮೈದಾನದವರೆಗೂ ಪಾದಯಾತ್ರೆ ನಡೆಸಿದರು. ಸಮಾವೇಶದ ವೇದಿಕೆ ಮೇಲೆ ನಿಂತು ಕೇಸರಿ ಶಾಲು ಬೀಸಿದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಇಲ್ಲೆಲ್ಲೂ ಬಿಜೆಪಿ ಧ್ವಜ ಕಾಣಿಸ್ತಿಲ್ಲ, ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರು ಸ್ವಾಭಿಮಾನಿ ಹಿಂದೂಗಳು ಅಂತ ಹೇಳಿದರು. ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಇವತ್ತು ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನು ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂತ ಕೆಲಸ ಮಾಡಿಲ್ಲ. ಧರ್ಮಸ್ಥಳ ವಿರುದ್ಧ ಹೊರ ರಾಜ್ಯದಲ್ಲಿ ಸಂಚು ನಡೆದಿದೆ. ವಿದೇಶದಿಂದ ಹಣ ಬಂದಿದೆ ಎಂದು ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ರು. ಧರ್ಮಸ್ಥಳದಲ್ಲಿ ಎನ್ಐಎ ತನಿಖೆ ನಡೆಸಬೇಕು ಅಂತ ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂತ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ. ಬುರುಡೆ ಹಿಂದಿರ್ತಕ್ಕಂತ ತಲೆ ಕೆಟ್ಟ ಬುರುಡೆ ಯಾವುದು ಅನ್ನೋದು ಕೂಡ ಹೊರಗೆ ಬರಬೇಕು. ಈ ತಲೆ ಕೆಟ್ಟ ಬುರುಡೆ ಯಾವುದು ಅಂತ ಹೊರಗೆ ತರುವ ತಾಕತ್ತು ಬುರುಡೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇಲ್ಲ. ಅದಕ್ಕಾಗಿಯೇ ನಾವು ಎನ್ಐಎಗೆ ಕೊಡಿ ಅಂತ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಆದ್ರೆ ಎಸ್ಐಟಿ ಯಾರನ್ನ ಹಿಡಿತಾ ಇದ್ದಾರೆ? ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದ್ದಾರೆ, ಕುಂಟೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ. ಆ ತಿಮಿಂಗಲಗಳನ್ನ ಹಿಡಿಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಆ ತಿಮಿಂಗಲ ಎಲ್ಲಿ ಇದ್ರೂ ಬಿಡಬಾರದು. ಅದಕ್ಕೆ ನಾವು ಇವತ್ತು ತನಿಖೆಯನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಖಂಡಿಸಿ ಬಿಜೆಪಿ ನಡೆಸಿದ ಸಮಾವೇಶದಲ್ಲಿ ಕರಾವಳಿ ಭಾಗದ ನಾಯಕರಿಗೆ ಭಾಷಣದ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಬಿಜೆಪಿ ಸಮಾವೇಶದಿಂದ ಕರಾವಳಿ ಭಾಗದ ನಾಯಕರು ಹೊರ ನಡೆದಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಸಂಸದ ಹಾಗೂ ಮಾಜಿ ಸ್ಪೀಕರ್ ಕಾಗೇರಿ ಭಾಷಣ ಮಾಡದೆ ಹೊರ ಹೋದ್ರೆ, ಶಾಸಕ ಸುನೀಲ್ ಕುಮಾರ್ಗೂ ಸಮಾವೇಶದಲ್ಲಿ ಭಾಷಣಕ್ಕೆ ಅವಕಾಶ ಸಿಕ್ಕಿಲ್ಲ. ಸದನದಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ನಿಲುವಳಿ ಮಂಡಿಸಿದ್ದ ಸುನೀಲ್ ಕುಮಾರ್ ಭಾಷಣಕ್ಕೆ ಅವಕಾಶ ಸಿಗದೆ ವೇದಿಕೆಯ ಎಡಭಾಗದಲ್ಲಿ ಕುಳಿತಿದ್ದು ಬಳಿಕ ಹೊರ ನಡೆದರು. ಡಿ.ವಿ. ಸದಾನಂದಗೌಡರಿಗೂ ಸಮಾವೇಶದಲ್ಲಿ ಭಾಷಣಕ್ಕೆ ಅವಕಾಶ ಸಿಗದೆ ಜನರ ಮುಂದೆ ಕೈಬೀಸಿ ಸಮಾವೇಶದಿಂದ ಹೊರ ಹೋದ್ರು. ಇತ್ತ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕಟೀಲ್ಗೂ ಭಾಷಣಕ್ಕೆ ಅವಕಾಶ ಸಿಗದೆ ಕೇವಲ ನಮಸ್ಕರಿಸಿ ಸಮಾವೇಶದಿಂದ ಹೊರ ನಡೆದರು. ಸಂಸದ ತೇಜಸ್ವಿ ಸೂರ್ಯಗೂ ಭಾಷಣಕ್ಕೆ ಅವಕಾಶ ನೀಡಿಲ್ಲ. ಇನ್ನು ಆರ್ ಅಶೋಕ್ ಭಾಷಣಕ್ಕೆ ಬರುವಾಗ ಬಿಜೆಪಿ ಕಾರ್ಯಕರ್ತರು ಮುಂದಿನ ಸಿಎಂ ಬಿವೈ ವಿಜಯೇಂದ್ರ ಅಂತ ಘೋಷಣೆ ಕೂಗಿದ್ರು. ಘೋಷಣೆ ಕೇಳಿಸಿಕೊಂಡು ಭಾಷಣ ಆರಂಭಿಸಿದ ವಿಪಕ್ಷ ನಾಯಕ ಅಶೋಕ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಪ್ರಹ್ಲಾದ್ ಜೋಶಿ ಅವರೇ ಅಂತ ಭಾಷಣ ಆರಂಭಿಸಿದ್ರು. ನಂತರ ಸಾರಿ ವಿಜಯೇಂದ್ರ ಅವರೇ ಅಂದ್ರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ವಿಜಯೇಂದ್ರ ಅವರೇ. ಧರ್ಮಸ್ಥಳದಲ್ಲಿ ಸಮಾವೇಶ ನಡೆಸಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ರಾಜಕೀಯವಾಗಿ ನಡೆದುಕೊಳ್ತಿದ್ದಾರೆ, ಇದರಿಂದ ರಾಜಕೀಯ ಲಾಭ ಸಿಗುತ್ತದೆ ಅಂತ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿಯವರಿಗೆ ರಾಜಕೀಯ ಲಾಭ ಸಿಗಲ್ಲ ಎಂದಿದ್ದಾರೆ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ, ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಸಮಾವೇಶದಲ್ಲಿ ಬಾನು ಮುಷ್ತಾಕ್ ವಿಚಾರ ಪ್ರಸ್ತಾಪಿಸಿದ ಆರ್ ಅಶೋಕ್ ದಸರಾ ಎಲ್ಲರದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಮುಷ್ತಾಕ್ ಅವರನ್ನ ಧರ್ಮಸ್ಥಳಕ್ಕೂ ಕರೆತನ್ನಿ ಅಂತ ಹೇಳಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯೇ ಇರಬಹುದು, ಆದ್ರೆ ದಸರಾ ನಾಡ ಹಬ್ಬ ಅಲ್ವಾ ಅಂತ ಪ್ರಶ್ನಿಸಿದ್ರು. ಈ ದಸರಾ ಎಲ್ಲರದಂತೆ, ದಸರಾ ಎಲ್ಲರದು ಅಣ್ಣ, ಧರ್ಮಸ್ಥಳನೂ ಎಲ್ಲರದು. ಕರ್ಕಂಬ ಎಮ್ಮನ್ನ ಯಾರು ಬಾನು ಮುಸ್ತಾಕ್ ಅಲ್ಲಿ ಉದ್ಘಾಟನೆ ಕರೆದಿದ್ದೀರಲ್ಲ, ಇಲ್ಲಿಗೂ ಕರ್ಕೊಂಬಂದ್ಬಿಡಿ, ಹೆಂಗೂ ಬರ್ತೀನಿ ಅಂತ ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ. ನಾವು ಓದ್ತೀರಿ, ಧರ್ಮಸ್ಥಳ ಚಲೋ ನಾವು ಮಾಡ್ತೀರಿ ಅಂತ ಆ ಎಮ್ಮನ್ನೇ ಕರ್ಕೊಂಬಂದು ಇಲ್ಲೂ ಉದ್ಘಾಟನೆ ಮಾಡ್ಬಿಡಿ. ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ? ನಾಡ ಹಬ್ಬ ಅಂತಂದ್ರೆ ಏನು? ಎಲ್ಲರೂ ಸೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಸೇರ್ ಮಾಡೋದು. ಸಚಿವ ಜಮೀರ್ ಅಹ್ಮದ್ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ನಟಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ನಡೆಸಿದ್ದಾರೆ. 2 ಕೋಟಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಲಾಗಿದೆ. ಯಶ್ ನಟನೆಯ ಲಕ್ಕಿ ಚಿತ್ರ ನಿರ್ಮಾಣ ಮಾಡಿದ್ದ ರಾಧಿಕಾ ಕುಮಾರಸ್ವಾಮಿ ಇದರಿಂದ ಬಂದ ಹಣದಿಂದ ಜಮೀರ್ ಅಹ್ಮದ್ಗೆ ನೆರವು ನೀಡಿರುವುದು ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ವಿವರಣೆ ನೀಡುವಂತೆ ಲೋಕಾಯುಕ್ತ ನೋಟಿಸ್ ನೀಡಿತ್ತು. ಕಳೆದ ವಾರ ವಿಚಾರಣೆಗೆ ಹಾಜರಾಗಿದ್ದ ರಾಧಿಕಾ ಹಣಕಾಸು ವ್ಯವಹಾರದ ಬಗ್ಗೆ ಹೇಳಿಕೆ ದಾಖಲಿಸಿದ್ದಾರೆ. ಹಣ ನೀಡಿದ ಬಗ್ಗೆ ಸೂಕ್ತ ದಾಖಲೆ ಒದಗಿಸಲು ಲೋಕಾಯುಕ್ತ ಸೂಚನೆ ನೀಡಿದೆ. ನಟ ಸುದೀಪ್ ದರ್ಶನ್ ಸಿನಿಮಾಗೆ ಒಳ್ಳೆಯದಾಗಲಿ ಎಂದಿದ್ದಾರೆ. ನಾಳೆ ತಮ್ಮ ಬರ್ತ್ಡೇ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಸುದೀಪ್, ಅವರ ನೋವುಗಳು ಅವರಿಗೆ ಇರುತ್ತೆ, ಅವರ ಫ್ಯಾನ್ಸ್ಗೆ ಅವರ ನೋವು ಇರುತ್ತೆ. ಸರ್ಕಾರ, ಕಾನೂನು ಅದರ ಪಾಡಿಗೆ ಅದು ಕೆಲಸ ಮಾಡುತ್ತೆ ಎಂದಿದ್ದಾರೆ. ಖಂಡಿತ ಒಳ್ಳೇದಾಗಲ್ಲ ಮಾಸಿ. ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡು. ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ, ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ಇದೇ ವೇಳೆ ದರ್ಶನ್ ಮತ್ತು ನೀವು ಮತ್ತೆ ಒಂದಾಗ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸುದೀಪ್, ಸೂರ್ಯ ಮತ್ತು ಚಂದ್ರ ಅವರವರ ಜಾಗದಲ್ಲಿದ್ರೆ ಚಂದ, ಬೇರೆಯವರ ಮಾತನ್ನ ಕೇಳಿ ನಾವು ಒಂದಾಗೋಕೆ ಅಥವಾ ದೂರವಾಗೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಸೂರ್ಯನು ಚಂದ್ರನು 2 ಚಂದಾನೆ ಅದರ ಜಾಗದಲ್ಲಿ. ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು, ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರ?
ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರ್ ಗದ್ದಿ ಚೋರ್ ಘೋಷಣೆ ಚೀನಾಗೂ ತಲುಪಿದೆ ಎಂದಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ ನಡೆದ ವೋಟರ್ ಅಧಿಕಾರಿ ಯಾತ್ರೆಯಲ್ಲಿ ಮಾತನಾಡಿದ ರಾಹುಲ್, ಬಿಹಾರದಲ್ಲಿ मतगल्ला कुर्ची बिडो घोषणे ಮೊಳಗುತ್ತಿದೆ. ಈ ಘೋಷಣೆ ಚೀನಾಗೂ ತಲುಪಿದೆ ಎಂದಿದ್ದಾರೆ. नारा चला है बिहार में, वोट चोर गद्दी चोर, इसको प्ले कीजिए आप, लोगों को बहुत अच्छा लग रहा है. वहां भी बोल रहे हैं लोग, चाइना में भी लोग बोल रहे हैं वोट चोर गद्दी चोर, अमेरिका में भी बोल रहे हैं. ಮಹದೇವಪುರದಲ್ಲಿ ಮತಗಳ್ಳತನದ ಅಣುಬಾಂಬ್ ತೋರಿಸಿದ್ವಿ, ಇದೀಗ ಬಿಜೆಪಿಯವರು ಸಿದ್ಧವಾಗಬೇಕು ಹೈಡ್ರೋಜನ್ ಬಾಂಬ್ಗೆ ಅಂತ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. माधवपुरा में हमने एटम बम दिखाया था, बीजेपी के लोगों तैयार हो जाओ, हाइड्रोजन बम आ रहा है. आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है. 2 ದಿನಗಳ ಪ್ರವಾಸಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೈಸೂರಿಗೆ ಬಂದಿಳಿದಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೂಗುಚ್ಚೆ ನೀಡಿ ರಾಷ್ಟ್ರಪತಿ ಅವರನ್ನ ಸ್ವಾಗತಿಸಿದರು. ವಾಕ್ ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದಲ್ಲಿ ಮುರ್ಮು ಭಾಗಿಯಾದರು. ಕಾರ್ಯಕ್ರಮದಲ್ಲಿ ಸಿಎಂ ರಾಷ್ಟ್ರಪತಿ ಮಧ್ಯೆ ಭಾಷಾ ಜುಗಲ್ಬಂದಿ ನಡೆಯಿತು. ಇವನು ಕನ್ನಡ ಎಂದು ಸಿಎಂ ರಾಷ್ಟ್ರಪತಿ ಮುರ್ಮು ಅವರಿಗೆ ಪ್ರಶ್ನಿಸಿದರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ಇದಕ್ಕೆ ತಮ್ಮ ಭಾಷಣದ ಕೊನೆಯಲ್ಲಿ ಎಲ್ಲಾ ಭಾಷೆಗಳು ನನಗೆ ಇಷ್ಟ, ಕನ್ನಡವನ್ನ ಖಂಡಿತ ಕಲಿಯುತ್ತೇನೆ ಎಂದರು. कन्नड़ या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये हमारा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ, लेकिन मैं जरूर सीखूंगी कन्नड़ भाषा थोड़ा थोड़ा. ಪ್ರತಿಷ್ಠಿತ ರೇಮನ್ ಮೆಗಸೆ ಪ್ರಶಸ್ತಿಗೆ ಭಾರತದ ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಆಯ್ಕೆಯಾಗಿದೆ. ಈ ಪ್ರಶಸ್ತಿಗೆ ಭಾಜನವಾದ ಭಾರತದ ಮೊದಲ ಎನ್ಜಿಒ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2007ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಈವರೆಗೆ 2 ಮಿಲಿಯನ್ಗೂ ಹೆಚ್ಚು ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದೆ. ಹಾಸ್ಯನಟ ಚಿಕ್ಕಣ್ಣ ಸದ್ದಿಲ್ಲದೆ ಹಸಮಣೆ ಏರಲು ಸಜ್ಜಾಗಿದ್ದಾರೆ. ಮಂಡ್ಯ ಮಹದೇವಪುರದ ಪಾವನ ಜೊತೆ ಸಪ್ತಪದಿ ತುಳಿಯಲು ರೆಡಿಯಾಗಿದ್ದಾರೆ. ಆದರೆ ಇನ್ನೂ ಮದುವೆಯ ಗುಟ್ಟನ್ನ ಚಿಕ್ಕಣ್ಣ ಬಿಟ್ಟುಕೊಟ್ಟಿಲ್ಲ. ಉದ್ಯಮಿಯಾಗಿರುವ ಪಾವನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರೆಯಾಗಿದ್ದಾರೆ. ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಟ್ರೋಫಿಗೆ ಐಸಿಸಿ ದಾಖಲೆಯ ಬಹುಮಾನದ ಮೊತ್ತ ಘೋಷಿಸಿದೆ. ಬಹುಮಾನ ಮೊತ್ತ 122.56 ಕೋಟಿಗೆ ಹೆಚ್ಚಿಸಿರುವ ಬಗ್ಗೆ ಐಸಿಸಿ ಅಧ್ಯಕ್ಷ ಜೈ ಶಾ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೆಪ್ಟೆಂಬರ್ 30ರಿಂದ ನವೆಂಬರ್ 2ರವರೆಗೆ 13ನೇ ಮಹಿಳಾ ವಿಶ್ವಕಪ್ ಪಂದ್ಯಾವಳಿ ನಡೆಯಲಿದೆ.